ವಿಮಾನ ನಿಲ್ದಾಣದ ಗರಿಮೆ ಬರುವ ಮುನ್ನ ದೇವನಹಳ್ಳಿ ಅಪ್ಪಟ ಹಳ್ಳಿ. ನಿಸರ್ಗದ ಆರೈಕೆಯಲ್ಲೇ ಇದ್ದ ಸಮೃದ್ಧ ಹಳ್ಳಿ ಇದಾಗಿತ್ತು. ಈ ಹಳ್ಳಿಯಲ್ಲಿ ಸದಾ ಶುದ್ಧ, ಸರಳ, ಸ್ವಚ್ಛ ವಾತಾವರಣ. ಹಕ್ಕಿಗಳ ಗೀತೆ, ಹಸಿರಿನ ಮಡಿಲಲ್ಲಿ ಮಂಕಾಗಿ ಹಬ್ಬಿರುವ ಮಂಜು, ಮಣ್ಣಿನ ಸುಗಂಧ, ಹಸಿರೆಲೆಗಳ ತಂಪು ಸ್ಪರ್ಶವು ಇಲ್ಲಿ ಮುದ ನೀಡುತ್ತಿತ್ತು. ನಿಸರ್ಗದ ಒಡನಾಡಿಯಾಗಿ ಮಾನವೀಯ ಸಂಬಂಧಗಳಿಗೆ ಉಸಿರಾಟದ ಜಾಗದಂತಿತ್ತು ಈ ಹಳ್ಳಿ. ಈ ಹಳ್ಳಿಯ ಪ್ರತಿಷ್ಠಿತ ಕುಟುಂಬವೇ ಮದ್ದಯ್ಯ ಕುಟುಂಬ. ಉತ್ತಿ ಬಿತ್ತಿದರಲ್ಲೇ ಕೈ ಎತ್ತಿ ಕೊಡುತ್ತಿದ್ದ ಮನೆತನ ಇದು. ಮನೆಯಿಂದ ಹೊರಬಿದ್ದವರಿಗೆ ಆಶ್ರಯ ನೀಡುತ್ತಿದ್ದ ಸೂರು ಇದು. ಮನೆಯಲ್ಲಿ ಸಿರಿವಂತಿಕೆ ಇಲ್ಲದಿದ್ದರೂ ದಾನ ಧರ್ಮಕ್ಕೆ ಬಡತನವಿರಲಿಲ್ಲ. ಹಿರಿಯರು ಹೇಳಿಕೊಟ್ಟ ಪಾಠ, ಕೂಡು ಕುಟುಂಬದಲ್ಲಿ ಕಲಿತ ಮೌಲ್ಯಗಳು, ಸಹನೆ, ಸಹಿಷ್ಣುತೆ, ಸೌಹಾರ್ದತೆಯನ್ನು ಮೈಗೂಡಿಸಿಕೊಂಡು ಪರೋಪಕಾರಮಿದಂ ಶರೀರಂ ಎನ್ನುವ ಹಾಗೆ ತಾವು ಏರಿದ ಎತ್ತರಕ್ಕೆ ತಮ್ಮವರನ್ನು ಕರೆದೊಯ್ಯಬೇಕೆಂಬ ಔದಾರ್ಯ ಇವರದು. ಶ್ರೀಯುತರು ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣರಾಗಿ ಅವಮಾನಕ್ಕೆ ಒಳಗಾಗುತ್ತಾರೆ. ಆ ವಿಫಲತೆಯನ್ನೇ ಪ್ರೇರಣೆಯಾಗಿ ಮಾಡಿಕೊಂಡು ಕೆಇಎಸ್ ಎಂಬ ಯಶಸ್ಸಿನ ಶಿಖರವೇರಿ ಕರುನಾಡು ಮೆಚ್ಚುವ ಅಧಿಕಾರಿಯಾದವರು ಇವರು. ಆತ್ಮವಿಶ್ವಾಸದಿಂದ ಕೂಡಿದ ವಿದ್ಯೆ, ವಿನಯದಿಂದ ಕೂಡಿದ ವಿವೇಕ, ದಕ್ಷತೆಯಿಂದ ಕೂಡಿದ ಆಡಳಿತ ಇವರ ಮಂತ್ರವಾಗಿತ್ತು. ಅಧೀಕ್ಷಕ ಅಭಿಯಂತರರಾಗಿ ಇವರು ತಮಗೆ ಬಂದ ಸಂಕಷ್ಟಗಳನ್ನೇ ಜಯದ ಸರಮಾಲೆಯಾಗಿಸಿ ಸಾಗಿದವರು. ರಾಜರತ್ನ, ಜನರೇ ಮೆಚ್ಚಿದ ಜನಾನುರಾಗಿ. ಇದು ರಾಜನ ಕಥೆ, ಅಜಾತ ಶತ್ರುವಿನ ಕಥೆ, ಮಾತೃಹೃದಯಿಯ ಕಥೆ. ಗ್ರಾಮೀಣ ರೈತ ಕುಟುಂಬದ ಬಾಲಕನೊಬ್ಬ ತನ್ನ ಪರಿಶ್ರಮದಿಂದ ಸಾಧನೆಯ ಶಿಖರವೇರಿದ ಕಥೆ. ಶ್ರೀ ನರಸಿಂಹರಾಜು ಅವರ ಹುಟ್ಟೂರು ಬೆಂಗಳೂರಿನ ದೇವನಹಳ್ಳಿ. ನಾರಾಯಣಪ್ಪ ಮತ್ತು ಸಾಕಮ್ಮ ನಾರಾಯಣಮ್ಮ ದಂಪತಿಗಳಿಗೆ 12 ಮಕ್ಕಳ ಪೈಕಿ 10ನೆಯವರಾಗಿ ನರಸಿಂಹರಾಜು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದೇವನಹಳ್ಳಿಯ ಕೊರಚರಪಾಳ್ಯ ಶಾಲೆಯಲ್ಲಿ ಪಡೆಯುತ್ತಾರೆ. ನರಸಿಂಹರಾಜು ಅವರದ್ದು ಚಿಕ್ಕ ವಯಸ್ಸಿನಿಂದಲೂ ತುಂಟಾಟದ ಸ್ವಭಾವ. ಆದರೂ ಓದುವುದರಲ್ಲಿ, ಬರೆಯುವುದರಲ್ಲಿ ಮುಂದಿದ್ದರು. ಆಟದ ಜೊತೆಯಲ್ಲಿ ಪಾಠ ಕಲಿಯುತ್ತಾ ಬಾಲ್ಯ ಕಳೆದವರು ಇವರು. ಪ್ರೈಮರಿ ಸ್ಕೂಲಲ್ಲಿದ್ದಾಗ ಈ ಕೈಯಲ್ಲಿ ಚಡ್ಡಿ ಹಿಡ್ಕೋಬೇಕಿತ್ತು, ಯಾಕಂದ್ರೆ ಬಟನ್ ಕಿತ್ತೋಗಿರ್ತಿತ್ತು, ಬೆಲ್ಟ್ ಇರ್ತಿರಲಿಲ್ಲ. ಈ ಕೈಯಲ್ಲಿ ಚಡ್ಡಿ ಹಿಡ್ಕೊಬೇಕಿತ್ತು, ಈ ಕೈ ಸ್ಲೇಟು. ಗಂಡ ಬಂದರೆ ಹಿಂಗೆ ಒರೆಸ್ಕೊಳಕ್ಕೆ ಹಿಂಗೆ ಎತ್ತಿದ್ರೆ ಕೈ ಚಡ್ಡಿ ಓದ್ಬೋದು. ಸೊ ಅದರಿಂದ ಹುಷಾರಾಗಿ ಇಂಥ ಸಂದಿಗ್ಧದಲ್ಲಿ ಓದ್ತಿದ್ವಿ. ಚೆನ್ನಾಗಿ ಓದಿ, ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾವು ಎಲ್ಲ ಕಡೆ ನಾನು ಸ್ಟೂಡಿದ್ದೆ, ಚೆನ್ನಾಗಿದ್ವಿ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅತ್ತಿಗೆಗಳು, ನಮ್ಮ ಅಕ್ಕ ತಂಗಿರು ಎಲ್ಲ ನನಗೆ ಬೆಳೆಸಿದ್ದಾರೆ. ಎಲ್ಲರ ಜೊತೆಲೂ ನಾನು ಆಟ ಆಡ್ತಿದ್ದೆ. ನಮ್ಮ ಅಕ್ಕಂದ್ರಿಗೆಲ್ಲ, ನನ್ನ ತಂಗಿಗೆಲ್ಲ ತುಂಬ ಗೋಳೈಕೊಂಡಿದ್ದೀನಿ. ನನ್ನ ಇಮ್ಮಿಡಿಯೇಟ್ ಅಣ್ಣನ ಹತ್ರ ಸ್ವಲ್ಪ ಗೋಳೈಕತ್ತಿದ್ದೆ ಅಷ್ಟೇ. ಉಳಿದವ್ರ ಹತ್ರ ಎಲ್ಲ ಭಾರಿ ಸೀನಿಯರ್ಸು. ನಮ್ಮ 2ನೇ ಅಣ್ಣ ಚೀಫ್ ಇಂಜಿನಿಯರ್ ಇದ್ರಲ್ಲ, ಅವರು ಬೀಗ್ ಸೇರಿದಾಗ ನಾನು ಹುಟ್ಟಿದ್ದು. ಸೊ ಅವ್ರು ನನ್ನ ಮಗನ ಥರನೇ ಸಾಕಿದ್ದಾರೆ. ನಮ್ಮ ಅತ್ತಿಗೆನೂ ಅಷ್ಟೇ ನನ್ನ ಮಗನ ಥರನೇ ಸಾಕಿದ್ದಾರೆ. ಎಲ್ಲ ಅತ್ತಿಗೆಗಳು ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾರಿಗೂ ಏನೂ ಇದಿಲ್ಲ. ದೇವನಹಳ್ಳಿಯಲ್ಲಿ ಮದ್ದಯ್ಯ ಕುಟುಂಬವೆಂದರೆ ದೊಡ್ಡ ಮನೆತನ. ಮನೆಯ ತುಂಬೆಲ್ಲ ಮಕ್ಕಳು. ಸಗಣಿ ಜಂತಿಗೆ ಕಲ್ಲು ಬಳಸಿ ಕಟ್ಟಿದ್ದ ಅಂದಿನ ಮನೆಯಲ್ಲಿ ತಂದೆ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅಕ್ಕಂದಿರು, ಅಣ್ಣಂದಿರು, ತಮ್ಮನೊಂದಿಗೆ ನರಸಿಂಹರಾಜು ಅವರು ಬದುಕನ್ನು ಸಂಭ್ರಮಿಸಿದರು. ನಮ್ಮನೆ ದೊಡ್ಡ ಮನೆ. ನಾವೆಲ್ಲ ಅಬೌಟ್ 30-35 ಜನ. ನಮ್ಮ ಅತ್ತೆಗಳು, ನಮ್ಮ ಅತ್ತೆ ಒಬ್ರು ಇಲ್ಲೇ ಇದ್ದರು, ಮತ್ತು ಮಕ್ಕಳು, ಮನೆ ತುಂಬ ಮಕ್ಕಳು. ನಮ್ಮ ಮನೇಲಿ ಒಂದೇ ಸರಿ, ನಮ್ಮ ಮನೇಲಿ ಒಂದು ಹೆರಿಗೆ ಕೋಣೆ ಅಂತ ಒಂದಿತ್ತು. ಹೆರಿಗೆ ಕೋಣೆಯಲ್ಲಿ ನಮ್ಮ ತಾಯಿ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಒಂದೇ ಸರಿ ತೊಟ್ಲು ಕಟ್ಟಿದ್ರು. ಈ ಥರದ್ದು ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ.
ಅತ್ತೆ ಸೊಸೆಯ ಮಗಳು ಒಂದೇ ಸರಿ ತೊಟ್ಲು ಕಟ್ಟಿದ್ದು ಇತ್ತು. ಆ ಹೆರಿಗೆ ಮನೆ ಅಂದರೆ ಅದ್ರ ಬರೀ ಹೆರಿಗೆಗಳೇ, ಬೇರೆ ಇನ್ನೇನಿಲ್ಲ. ಮನೆಯ ತುಂಬೆಲ್ಲ ಮಕ್ಕಳು ಇದ್ದುದರಿಂದ ಯಾವ ಮಕ್ಕಳು ಎಲ್ಲಿರ್ತಾ ಇದ್ರು ಎಂಬುದು ಯಾರಿಗೂ ತಿಳಿತಾ ಇರಲಿಲ್ಲ. ಹಾಗೆಯೇ ಈ ಬಗ್ಗೆ ಯಾರೂ ಕೂಡ ಯೋಚಿಸ್ತಾ ಇರಲಿಲ್ಲ. ಹೀಗಾಗಿ ನಾನು ಕೆಲವೊಂದು ದಿನ ಮೂಲೆಯಲ್ಲಿದ್ದ ಯಾವುದೋ ಮೂಟೆ ಮೇಲೆ ಹೋಗಿ ಮಲಗಿಬಿಡ್ತಾ ಇದ್ದೆ. ಬೆಳಿಗ್ಗೆ ಎದ್ದು ತಾಯಿ ಎಬ್ಬಿಸಿದಾಗ ತಿಳಿತಾ ಇತ್ತು ಎಂದು ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾರೆ ನರಸಿಂಹರಾಜು ಅವರು. ತಾಯಿಯನ್ನು ದೇವರೆನ್ನುವ ನರಸಿಂಹರಾಜು ಅವರು ಅಷ್ಟೊಂದು ಮಕ್ಕಳಿದ್ದರೂ ಯಾರಿಗೂ ಪ್ರೀತಿ ಕೊಡೋದ್ರಲ್ಲಿ ಕಡಿಮೆ ಮಾಡಲಿಲ್ಲ. ಜೊತೆಗೆ ಮನೆ ಹಾಗೂ ತೋಟದ ಕೆಲಸಗಳಲ್ಲೂ ಜವಾಬ್ದಾರಿ ತೆಗೆದುಕೊಂಡು ತಮ್ಮನ್ನು ಬೆಳೆಸಿದರು. ನಮ್ಮನ್ನು ತೋಟದ ಬದುವಿನಲ್ಲಿ ಮಲಗಿಸಿ ಕೆಲಸ ಮಾಡುತ್ತಿದ್ದರು ಅನ್ನುತ್ತಾರೆ ನರಸಿಂಹರಾಜು ಅವರು. ನರಸಿಂಹರಾಜು ಅವರ ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವು ದೇವನಹಳ್ಳಿಯಲ್ಲೇ ನಡೆಯಿತು. ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಮುಂಜಾನೆ ಬೇಗ ಎದ್ದು ದನ ಕರುಗಳಿಗೆ ಮೇವು ತಂದು ಹಾಕಬೇಕಿತ್ತು. ನಂತರ ಶಾಲೆ ಮುಗಿಸಿ ಬಂದರೆ ಮತ್ತೆ ಕೆಲಸಕ್ಕೆ ಸಿದ್ಧವಾಗಬೇಕಿತ್ತು. ಇದರ ಜೊತೆಗೆ ಓದು ಬರಹ ನಡೆಯುತ್ತಿತ್ತು. ಬಾಲ್ಯದಲ್ಲಿ ಇವರು ಆಡಿದ ಆಟಗಳು ಇಂದಿನ ಮಕ್ಕಳಿಗೆ ಪರಿಚಯವೇ ಇಲ್ಲವೇನೋ. ಜೂಟಾಟ, ಗೋಲಿ, ಬುಗುರಿ, ಮರಕೋತಿ, ಚಿನ್ನಿದಾಂಡು ಹೀಗೆ 10 ಆಟಗಳು. ಇವರು ಬಾಲ್ಯದಲ್ಲಿ ಹೀಗೆ ಆಟವಾಡಿದ್ದರಿಂದಲೇ ಇವರಿಗೆ ಒತ್ತಡರಹಿತ, ದೈಹಿಕ ದೃಢತೆ, ಶಾರೀರಿಕ ಹಾಗೂ ಮಾನಸಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಅನುಕೂಲವಾಯಿತು ಎನ್ನಬಹುದು. ನಮ್ಮ ಅಕ್ಕಂದ್ರಿಗೆಲ್ಲ ಮನೆ ಮೇಲೆ ಕೂತು ಅಲ್ಲಿಂದ ಕಲ್ಲು ಹಿಡಿಯೋದು, ಅವ್ರಿಗೆ ಡಿಚ್ಚಿ ಹೊಡಿಯೋದು. ತಾಯಿಗೊಂದ್ಸರಿ ದುಡ್ಡು ಕೇಳಿದೆ 5 ಪೈಸೆ ಕೊಟ್ಟರು. 5 ಪೈಸೆ ನಂಗೆ ಬೇಡ ತಗೋ ಅಂತ ಒಂದು 50 ಅಡಿ ದೂರದಿಂದ ಬಿಸಾಡಿದೆ. ಅದು ಸೀದಾ ನಮ್ಮ ತಾಯಿಗೆ ಬಿತ್ತು. ಅಲ್ಲಿಂದ ಕಲ್ಲು ತಗೊಂಡು ಹೊಡೆದ್ರು. ಅವತ್ತು ಮನೆ ಬಿಟ್ಟವ್ರು ಮಾರನೇ ದಿವಸ ಬೆಳಗ್ಗೆ ಬಂದರು. ನಮ್ಮ ತಾಯಿನಷ್ಟು ನಮ್ಮ ತಂದೆ ತುಂಬ ಮೃದು, ತುಂಬ ಲವ್. ನಮ್ಮ ತಂದೆಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ತಾಯಿ ತಂದೆ ಇಬ್ಬರಿಗೂ ಚೆನ್ನಾಗಿ ಸಾಕಿದ್ರು. ಅದೆಲ್ಲ ಆಟಗಳು ಆಡ್ಕೊಂಡು ಬಾಲ್ಯ ಸಹಜ ಆಟಗಳನ್ನ ಎಲ್ಲ ಚೆನ್ನಾಗಿ ಆಡಿದ್ದೀವಿ. ಇವರ ತುಂಟಾಟ ಇನ್ನೂ ಮುಂದುವರೆದು ಆಟದ ಜೊತೆಗೆ ಹುಡುಗಾಟಿಕೆಯನ್ನೂ ಆಡಿದ್ದೂ ಉಂಟು. ಊರಿನ ಸಮೀಪವೇ ಇರುವ ಪ್ರಸನ್ನಹಳ್ಳಿಯ ಬಳಿ ಒಮ್ಮೆ ಬಸ್ಸಿಗೆ ಕಲ್ಲು ಹೊಡೆದಿದ್ರಂತೆ. ಹೋಳಿ ಹಬ್ಬಕ್ಕೊಮ್ಮೆ ಹೊಸ ಬಟ್ಟೆಯನ್ನ ತಂದು ಯುಗಾದಿಗೆ ಹಾಕಿಕೊಳ್ಳುತ್ತಿದ್ದ ಕುಟುಂಬದಲ್ಲಿ ಕಷ್ಟ ಸುಖಗಳೆರಡನ್ನೂ ನೋಡಿದವರು ನರಸಿಂಹರಾಜು. ತಂದೆ ತಾಯಿಯ ಪ್ರೀತಿಯ ಜೊತೆಗೆ ಅಣ್ಣ ಅತ್ತಿಗೆಯ ಮಮತೆಯನ್ನು ಪಡೆದಿದ್ದ ನರಸಿಂಹರಾಜು ಅವರು ಶಾಲೆಯಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೀಡರ್ ಆಗಿದ್ದರು. ಚಿಕ್ಕ ವಯಸ್ಸಿನಿಂದಲೂ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದ ಇವರು ನಾವು ಬದುಕೋದು ಸಹಜ, ಬೇರೆಯವರ ಜೊತೆಗೆ ಇರುವುದೇ ವಿಶಿಷ್ಟ ಎಂಬುದನ್ನು ಕಂಡುಕೊಂಡಿದ್ದರು. ನಾವು ಒಂದು ಮುದ್ದೆಯಲ್ಲಿ ಗುಂಡಿ ಮಾಡಿ ಅದರಲ್ಲಿ ಸಾರು ಹಾಕಿ ಸುತ್ತ ಮುದ್ದೆ ಮುರ್ಕೊಂಡು ತಿಂತಾ ಇದ್ವಿ. ಆ ಗಮ್ಮತ್ತು ಏನು ಕೊಟ್ರೂ ಈಗ ಸಿಗದು. ಇದರಿಂದ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಸಂಬಂಧ ಬಾಂಧವ್ಯಗಳ ಬೆಲೆ ಅರ್ಥವಾಯಿತು ಎನ್ನುತ್ತಾರೆ ನರಸಿಂಹರಾಜು. ಎಂಟನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತ ನರಸಿಂಹರಾಜು ಅವರಿಗೆ ಎಸ್ಎಸ್ಎಲ್ಸಿ ಜೀವನವನ್ನೇ ಬದಲಾಯಿಸಿತ್ತು. ಅಲ್ಲಿಯವರೆಗೂ ಶಿಕ್ಷಣದಲ್ಲಿ ಟಾಪ್ 10ನಲ್ಲಿದ್ದವರು ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣರಾದರು. ನರಸಿಂಹರಾಜು ಅವರಿಗೆ ಈ ಫಲಿತಾಂಶ ಅವಮಾನ ಅನ್ನಿಸ್ತು. ಈ ಅತಂತ್ರ ಸ್ಥಿತಿಯನ್ನು ಹೇಗೆ ಎದುರಿಸುವುದು ಎಂದು ತಿಳಿಯದಿದ್ದ ನರಸಿಂಹರಾಜು ಅವರಿಗೆ ಭವಿಷ್ಯದ ದಾರಿ ತೋರಿಸಿದ್ದು ಮದ್ದಯ್ಯ ಕುಟುಂಬ ಹಾಗೂ ಪ್ರೀತಿಯ ಅಣ್ಣಂದಿರಾದ ನಾಗಣ್ಣ ಮತ್ತು ಐಎಫ್ಎಸ್ ಅಧಿಕಾರಿ ಎಂಎನ್ ನಾರಾಯಣಸ್ವಾಮಿಯವರು. ನರಸಿಂಹರಾಜು ಅವರ ಬದುಕು ದೇವನಹಳ್ಳಿಯಿಂದ ಮಂಗಳೂರಿಗೆ ಶಿಫ್ಟ್ ಆಯಿತು. ಜೊತೆಯಲ್ಲಿ ನರಸಿಂಹರಾಜು ಅವರ ಯೋಚನೆಗಳು ಬದಲಾದವು. ಫೇಲ್ ಆದಿನಲ್ಲ ಎಂಬ ವಿಫಲತೆಯನ್ನೇ ಪ್ರೇರಣೆಯಾಗಿ ಮಾಡಿಕೊಂಡು ದಿನಕ್ಕೆ 16 ಗಂಟೆ ಓದಲು ಆರಂಭಿಸಿದರು. ಅಣ್ಣ ನಾಗಣ್ಣ ಇವರ ಕಲಿಕೆಗೆ ಗುರುವಾದರು. ನರಸಿಂಹರಾಜು ಅವರ ಭವಿಷ್ಯದ ಕನಸುಗಳು ಸ್ಪಷ್ಟವಾಗಿತ್ತು. ಮುಂದಿನ ಸಾಧನೆಗಳ ತಳಹದಿ ಸೃಷ್ಟಿಯಾಗಿತ್ತು.
ನರಸಿಂಹರಾಜು ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ. ಅಂದುಕೊಂಡಂತೆ ಪಿಯುಸಿಯಲ್ಲಿ ಸಾಧನೆ ಮೆರೆದ ನರಸಿಂಹರಾಜು ಆ ಕಾಲಕ್ಕೆ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಪಡೆದರು. ಮಂಗಳೂರಿನಲ್ಲಿ ಉತ್ತಮ ಬುನಾದಿ ಪಡೆದು ಮಂಗಳೂರಿನಿಂದ ಬೆಂಗಳೂರಿಗೆ ಬದುಕು ಶಿಫ್ಟ್ ಆಯಿತು. ಬೆಂಗಳೂರಿನಲ್ಲಿ ಬಿಕೆ ಮರಿಯಪ್ಪ ಹಾಸ್ಟೆಲ್ ಸೇರಿ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಪದವಿಗಾಗಿ ದಾಖಲಾದರು. ಕಷ್ಟದ ನಡುವೆ ಬದುಕು ರೂಪಿಸಿಕೊಳ್ತಾ ಇದ್ದ ಸಮಯ. ಇಂತಹ ಸಮಯದಲ್ಲಿ ಆಘಾತವೊಂದು ಕಾದಿತ್ತು. ಪ್ರೀತಿಯ ತಂದೆ ಇನ್ನಿಲ್ಲವೆಂಬ ಸುದ್ದಿ ಮನಸ್ಸಿಗೆ ತುಂಬಾ ಘಾಸಿ ಮಾಡಿತು. ಜೀವನದ ಸಂಕಷ್ಟದ ಜೊತೆಗೆ ಬಿಇ ಮುಗಿಸಿದ ನರಸಿಂಹರಾಜು ದೇವನಹಳ್ಳಿಯಲ್ಲಿ ಗ್ರಾಜ್ಯುಯೇಟ್ಸ್ ಯೂತ್ ಅಸೋಸಿಯೇಷನ್ ಆರಂಭಿಸಿ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಆರಂಭಿಸಿ ಆದರ್ಶಪ್ರಾಯರಾದರು. ನರಸಿಂಹರಾಜು ಅವರ ಬದುಕಿನ ತಿರುವಿನಲ್ಲಿ ಅಣ್ಣ ನಾಗಣ್ಣ ಅವರ ಪಾತ್ರ ಬಹುದೊಡ್ಡದು. ನಾಗಣ್ಣ ಅವರು ನರಸಿಂಹರಾಜು ಅವರ ಮುಂದಿನ ಭವಿಷ್ಯವನ್ನು ಕಣ್ಣಲ್ಲೇ ಅಂದಾಜಿಸಿದ್ದರು. ಇದೇ ಸಮಯದಲ್ಲಿ ಕೆಇಎಸ್ ಪರೀಕ್ಷೆಗೆ ಅಧಿಸೂಚನೆ ಹೊರಡಿಸಲಾಗಿತ್ತು. ನಾಗಣ್ಣ ಅವರು ನರಸಿಂಹರಾಜು ಅವರಿಗೆ ಕೆಇಎಸ್ ಅಪ್ಲಿಕೇಶನ್ ಫಾರಂ ತಂದುಕೊಟ್ಟು, ಬಾ ಇಬ್ರೂ ಬರೆಯೋಣ, ಯಾರ್ ಪಾಸಾಗ್ತಾರೆ ನೋಡೋಣ ಅಂತ ಸವಾಲು ಹಾಕಿದ್ದರು. ಅಣ್ಣನ ಮಾತನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದ ನರಸಿಂಹರಾಜು ಅವರು ಏಕಾಂತದಲ್ಲಿ ಏಕಾಂಗಿಯಾದರು. ಕೆಇಎಸ್ಗಾಗಿ ಶತಪ್ರಯತ್ನ ಆರಂಭಿಸಿದರು. ಆಗ ಇಸವಿ 1992. ಮನಸ್ಸಿದ್ದರೆ ಮಾರ್ಗ, ಛಲವಿದ್ದರೆ ಯಶಸ್ಸು, ಅನುಮಾನವೇ ಇರಲಿಲ್ಲ. ನರಸಿಂಹರಾಜು ಅವರು ಕೆಇಎಸ್ನಲ್ಲಿ ಯಶಸ್ಸು ಸಾಧಿಸಿದ್ದರು. ನರಸಿಂಹರಾಜು ಅವರು ತಾಂತ್ರಿಕವಾಗಿ ನನ್ನ ತಮ್ಮ ಆದ್ರೂ ವಾಸ್ತವಿಕವಾಗಿ ನನ್ನ ಮಗ ಇದ್ದಾಗೆ. ಯಾಕೆಂದರೆ ಮೊದಲಿನಿಂದ ನನ್ನ ಗೈಡೆನ್ಸಲ್ಲೇ ಬೆಳೆದವನು. ನಮ್ಮ ತಾಯಿಯವರು ಏನು ಹೇಳಿದ್ರೂ ನಿಮ್ಮ ಅಣ್ಣನ ಕೇಳು ಅಂತಂದು, ಅದಕ್ಕೋಸ್ಕರ ನನ್ನ ಗೈಡೆನ್ಸಲ್ಲೇ ಬೆಳೆದವನು. ಅದರಿಂದ ಏನು ಅನುಕೂಲ ಆಯಿತು ಅಂದರೆ ನನ್ನ ಮಕ್ಕಳಿಗೆಲ್ಲ ಗೈಡ್ ಅವನೇ. ಮಂಗಳೂರಿಗೆ ಹೋಗಿದ್ದು ಯಾಕಂದರೆ ಇವನಿಗೆ SLCಯಲ್ಲಿ ಫೇಲ್ ಆದ. ನನಗೆ ಆ್ಯಕ್ಚುಲಿ ಇವನಿಗೆ ಭಾಳ ಪೊಟೆನ್ಷಿಯಲ್ ಇದೆಯಲ್ಲ, ಹೇಗೆ ಇದಾಯಿತು, ಭಾಳ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಅಂತಂದು ಇದಾದಾಗ ಅಲ್ಲಿ ಆ್ಯಕ್ಚುಲಿ ಹೈಯೆಸ್ಟ್ ಮಾರ್ಕ್ಸಲ್ಲಿ ಪಾಸ್ ಆದ ಬಿಡಿ. ಪೇರೆಂಟ್ಸ್ ಡೇ ಬಂತು. ಆಮೇಲೆ ಅವಾಗ ಇವರೆಲ್ಲರೂ ಲೆಕ್ಚರರ್ಸ್ ಎಲ್ಲ ಇದು ಮಾಡಿದ್ರು, ಏನು ಅಸೆಸ್ಮೆಂಟ್, ಸ್ಟೂಡೆಂಟ್ ಅಸೆಸ್ಮೆಂಟ್ ಇರೋದಲ್ಲ ಈ ಥರ. ಅವಾಗ ಆ್ಯಕ್ಚುಲಿ ಎಷ್ಟು ಚೇಂಜ್ ಆಯಿತು ನನ್ನ ತಮ್ಮಂದು ಅಂತಂದು ನಮಗೂ ಸ್ವಲ್ಪ ಭಾವುಕರ ಆಗಿದ್ದು ನಿಜ. ಈಗ ಬೆಳಿಗ್ಗೆ ಒಂದು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ ಮೇಲೆ ಒಂದು ಬೇರೆ ಕೆಲಸ. ಕೆಇಎಸ್ನಲ್ಲಿ ಯಶಸ್ಸು ಸಾಧಿಸಿದ ನರಸಿಂಹರಾಜು ಅವರ ಸಾರ್ಥಕ ಸರ್ಕಾರಿ ಸೇವೆಯ ಯಶೋಗಾಥೆ ಆರಂಭಗೊಂಡಿದ್ದು ಜುಲೈ 3, 1995. ಕರ್ನಾಟಕ ಲೋಕೋಪಯೋಗಿ ಇಲಾಖೆಯನ್ನು ಸೇರಿದ ಇವರು ಪ್ರೊಬೇಷನರಿ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದರು. ಶಿಕ್ಷಣ ಇಲಾಖೆಯ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಇವರು ನಂತರ ಮೈಸೂರಿನಿಂದ ಬೆಂಗಳೂರಿನ ಲೋಕೋಪಯೋಗಿ ಇಲಾಖೆಯ ದಕ್ಷಿಣ ಉಪವಿಭಾಗ ಸಂಖ್ಯೆ 1ಕ್ಕೆ ವರ್ಗಾವಣೆಯಾದರು. ಈ ಸಮಯದಲ್ಲಿ ಸಾಕಷ್ಟು ರಸ್ತೆಗಳು, ಬ್ರಿಡ್ಜ್ಗಳು ನಿರ್ಮಾಣವಾದವು. ಯುವ ಅಧಿಕಾರಿಯಾಗಿ ಜನಪ್ರತಿನಿಧಿಗಳಿಂದ ನರಸಿಂಹರಾಜು ಅವರು ಮೆಚ್ಚುಗೆ ಪಡೆದಿದ್ದರು. ಯಾರೆಲ್ಲೂ ಅವರು ಕೆಟ್ಟದ್ದನ್ನು ಬಯಸಿದಂಥವರಲ್ಲ. ಅವರಿಗೆ ತೊಂದರೆ ಮಾಡಿದರೂ ಸಹಿತ ಅವರು ಎದುರುಗಡೆ ಬಂದಾಗ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಂಡಂಥವ್ರು. ಅಜಾತ ಶತ್ರು ಶ್ರೀ ನರಸಿಂಹರಾಜು ಅವರು. ಆಮೇಲೆ ಮತ್ತೊಂದು ಅವರಲ್ಲಿರ್ತಕ್ಕಂಥ ವಿಶೇಷತೆ ಅಂದರೆ ಬಹುಶಃ ಇದನ್ನು ಎಲ್ಲರೂ ಅನುಭವಿಸಿರ್ತಾರೆ. ನಾವು ನಮ್ಮ ಸ್ನೇಹಿತರು ಕಂಡಾಗ ನೀವು ಹೇಗಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾತ್ರ ಅವರಲ್ಲಿ ನಾವು ವಿಚಾರ ಮಾಡಿ ಕೇಳ್ತೇವೆ. ಆದರೆ ಇವರ ವಿಶೇಷತೆ ಏನು ಅಂದರೆ ನಿಮ್ಮ ಮನೆಯವರು ಹೇಗಿದ್ದಾರೆ, ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂಥೇಳಿ ಆ ಮಕ್ಕಳು ಮತ್ತು ಮನೆಯವರ ಹೆಸರಿಡಿದು ಹೇಗಿದ್ದಾರೆ ಅವರು ಅಂತಕ್ಕಂಥ ವಿಚಾರ ಮಾಡ್ತಾರೆ.
ಇದು ಕೇವಲ ತೋರಿಕೆಗಾಗಿ ಮಾಡ್ತಕ್ಕಂಥದ್ದಲ್ಲ, ಅದು ಅವರ ಹೃದಯದ ಅಂತರಾಳದಲ್ಲಿ ಆ ಒಂದು ತಾಯಿಯ ಕರುಳು ಇರೋದರಿಂದ ಈ ರೀತಿಯ ಭಾವನೆಗಳು ಒಬ್ಬ ವ್ಯಕ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ. 2000ನೇ ಇಸವಿಯಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ವರ್ಗಾವಣೆಗೊಂಡ ನರಸಿಂಹರಾಜು ಅವರು ಸಂಕಷ್ಟದಲ್ಲಿ ಸಿಲುಕಿದ್ದ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತ ನೋಡಿ ಕಲಿತಂಥ ಅವರ ಕುಟುಂಬವನ್ನು ನೋಡಿ ಕಲಿತಂಥದ್ದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೇನೆ. ಅವರ ಇಡೀ ಕುಟುಂಬ ಇಂಜಿನಿಯರ್ ಕುಟುಂಬ. ಅದೇ ರೀತಿ ಅನುಸರಿಸಿ ನನ್ನ ಮಗನನ್ನು ಕೂಡ ನಾನು ಇಂಜಿನಿಯರ್ ಮಾಡಬೇಕು ಅನ್ನೋ ಆಸಕ್ತಿ ಆ ಕುಟುಂಬವನ್ನು ನೋಡಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅವರು ಇನ್ನೊಬ್ಬರಿಗೆ ಕೊಡುವಂಥ ಗೌರವಗಳು ಮನೆಯಲ್ಲಿರ್ಬೋದು, ಹೊರಗಿನವ್ರಿಗಿರ್ಬೋದು ಮತ್ತು ಕುಟುಂಬದಲ್ಲಿ ಕೊಡುವಂಥ ಗೌರವ, ಅದನ್ನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದಷ್ಟು ಅಳವಡಿಸ್ಕೊಂಡಿದ್ದೇನೆ, ಸಕ್ಸಸ್ ಕೂಡ ಆಗಿದ್ದೇನೆ ಅಂತ ನಾನು ಹೇಳಿ ಬಯಸ್ತೇನೆ. ಪ್ರತಿಯೊಬ್ಬರನ್ನು ಅದೇ ರೀತಿ ನೋಡ್ತೇನೆ. ನಮ್ಮಂಥ ಯುವಕರನ್ನು ಮಂಗಳೂರು
ಇಲ್ಲ. ಅವತ್ತು 10 ವರ್ಷ ಹಿಂದೆ ಏನು ಕೆಲಸ ಮಾಡಿದ್ರು ರೋಡು, ಅದೇ ರೋಡ್ ಹಂಗೆ ಐತೆ ಇವತ್ತುವರೆಗೂ. ಯಾವುದು ಪ್ಯಾಚ್ ಇರಲಿ ಯಾವುದೇ ಇರಲಿ ಏನೂ ಇಲ್ಲ. ಅವತ್ತು ಮನೆಗಳು ಹೋಗಿದ್ವು, ಸ್ವಲ್ಪ ಜನ ಬಡವರು ಇದ್ದಾರೆ, ಸಾಹುಕಾರರು ಇದ್ದಾರೆ, ಆದರೆ ಮನೆಗಳು ಹೋಯ್ತು. ಯಾಕಂದರೆ ಅಭಿವೃದ್ಧಿಗೆ ಮಾಡೋಕ್ಕೆ ಬೇಕಾದರೆ ಒಂದೇನಾದರೂ ಒಂದು ತೊಂದರೆ ಆಗೇ ಆಗುತ್ತೆ. ಆವಾಗ ಸಹಿಸ್ಕೊಂಬದಕ್ಕಾಗಿ ಇವತ್ತೆಲ್ಲ ರೋಡ್ಗಳು ಒಳ್ಳೆ ವಾತಾವರಣ ಐತೆ, ಅಂಗಡಿ ಮಳಿಗೆಗಳಿಗೆ ಒಳ್ಳೆ ಡೆವಲಪ್ಮೆಂಟ್ ಆಗೈತೆ. ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಜನಪರ ಕೆಲಸ ಮಾಡುವ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದು ಇವರ ವಿಶೇಷ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯನ್ನು ಸಂಪೂರ್ಣ ಸದ್ಬಳಕೆ ಮಾಡಿಕೊಂಡು ಮನೆ ಮನೆಗೆ ನೀರು ಒದಗಿಸುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದವರು ಇವರು. ಇವರ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡವು. ಎಷ್ಟೋ ಕೆಲಸಗಳು JJM ಅಲ್ಲಿ ಅದು ಬಹಳ ಟೈಮ್ ಬೌಂಡ್ ಪ್ರಾಜೆಕ್ಟಾಗಿ ನಡೀತಾ ಇತ್ತು. ಅಂಥ ಟೈಮಲ್ಲಿ ಅವ್ರ ಇನ್ಸ್ಟ್ರಕ್ಷನ್ಸು ಮತ್ತು ಅದರಂತೆ ಬಂದ ಪ್ರೋಗ್ರೆಸ್ಸು ಸರ್ಕಾರಕ್ಕೆ ಬಹಳ ಹೆಸರು ತಂತು. ಸೊ ಇದರಲ್ಲಿ ಹಿಂಗಾಗಿ ಅವರ ವರ್ಕಿಂಗ್ ಸ್ಟೈಲೇ ಒಂಥರ ಡಿಫ್ರೆಂಟ್ ಆಗಿತ್ತು. ಹೆಚ್ಚಿಗೆ ಆಫೀಸಲ್ಲಿ ನಮ್ಮನ್ನು ಕುಳಿಸ್ದೇ ಇದ್ದರೂ ನಾವು ಫೀಲ್ಡ್ಗೆ ಹೋಗಬೇಕಾಗಿತ್ತು. ಅವರು ಕೂಡ ಯಥೇಚ್ಛವಾಗಿ ಫೀಲ್ಡ್ಗೆ ಹೋಗ್ತಾಯಿದ್ರು. ಸೊ ತಿಂಗಳಲ್ಲಿ ಒಂದು 10 ದಿನ ಆಫೀಸಲ್ಲಿ ಕೂತ್ಕೊಂಡಿವಿ ಅಷ್ಟೇ. ಉಳಿದಂತೆ ಅವರು ಕೂಡ ಕಂಪ್ಲೀಟ್ ಫೀಲ್ಡಲ್ಲೇ ಕೆಲಸ ಮಾಡಿದ್ದಾರೆ. ಒಳ್ಳೆ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಒಳ್ಳೆ ಹೆಸರು ಬಂದಿದೆ, ಇಲಾಖೆಗೆ ಮುಖ್ಯವಾಗಿ ಒಳ್ಳೆ ಹೆಸರು ತಂದಿದ್ದಾರೆ. ಶ್ರೀಯುತರು ಇಲಾಖೆಯಲ್ಲಿ ಜನಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸುತ್ತಾ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಾಗಿ ಬಂದವರು. ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇಲಾಖೆಯ ಸಾಧನೆಗಳ ಪುಟದಲ್ಲಿ ಶ್ರೀಯುತರ ಹೆಸರು ಚಿರಸ್ಥಾಯಿಯಾಗಿ ಹೊಳೆಯುತ್ತಿದೆ. ಇವರ ಸೇವಾ ಮನೋಭಾವ, ಪ್ರಾಮಾಣಿಕ ಪರಿಶ್ರಮದಿಂದ ಇಲಾಖೆಯಲ್ಲಿ ತಾವಿದ್ದ ಹುದ್ದೆಗೆ ಗೌರವದ ಗರಿ ಮೂಡಿಸಿದವರು. ಗುತ್ತಿಗೆದಾರರು ಕಾಮಗಾರಿಗಳನ್ನು ಅತ್ಯಂತ ಗುಣಮಟ್ಟದಲ್ಲಿ ನಿರ್ವಹಿಸಬೇಕಿತ್ತು. ಅದರಲ್ಲಿ ಯಾವುದೇ ರೀತಿಯ ರಾಜಿಯ ಪ್ರಶ್ನೆಯೇ ಇರಲಿಲ್ಲ. ಇವರ ಸಲಹೆ ಸೂಚನೆಗೆ ಗುತ್ತಿಗೆದಾರರೇ ಮನವೊಲಿದು ಕಾಮಗಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದರು. ಸರ್ಕಾರಿ ಸೇವೆಯಲ್ಲಿ ಕೆಲಸ ನಿರ್ವಹಿಸುವಾಗ ಇವರ ಕಠಿಣ ಶಿಸ್ತಿನ ನಡಿಗೆಯ ಜೊತೆಗೆ ಮೃದುವಾದ ಮನಸ್ಸು ನಾಣ್ಯದ 2 ಮುಖಗಳಂತಿದ್ವು. ಅಧಿಕಾರದ ತೂಕವನ್ನು ನಿಭಾಯಿಸಿ ಜನರ ಹೃದಯವನ್ನು ಮುಟ್ಟಿದ ಅಧಿಕಾರಿಯಾಗಿ ಅಭಿವೃದ್ಧಿಯನ್ನೇ ಮಂತ್ರವಾಗಿಸಿಕೊಂಡಿದ್ದವರು ಇವರು. ತಮ್ಮ ಶಾಂತ ಸ್ವಭಾವ, ಸಮರ್ಪಿತ ನಾಯಕತ್ವ ಗುಣದಿಂದ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮುಖೇನ ದಕ್ಷ ಮತ್ತು ದೀರ್ಘಕಾಲಿಕ ಪರಿಹಾರವನ್ನು ಒದಗಿಸುತ್ತಿದ್ದದ್ದು ಇವರ ವಿಶೇಷ. ದಿಟ್ಟ ನಿರ್ವಹಣಾ ಶೈಲಿ, ನಿಷ್ಠೆಯ ಮೂಲಕವೇ ಇಲಾಖೆಯಲ್ಲಿ ಶ್ರೀಯುತ ನರಸಿಂಹರಾಜು ಅವರು ತಮ್ಮ ಛಾಪನ್ನ ಮೂಡಿಸಿದ್ದರು. ನವೆಂಬರ್ 9, 1997 ಶ್ರೀಯುತ ನರಸಿಂಹರಾಜು ಅವರ ಬಾಳಲ್ಲಿ ಸುದಿನ. ಇವರ ಬದುಕಲ್ಲಿ ಶ್ರೀಮತಿ ಲಕ್ಷ್ಮಿ ಅವರು ನರಸಿಂಹರಾಜು ಅವರ ಅರ್ಧಾಂಗಿಯಾಗಿ ಮದ್ದಯ್ಯ ಕುಟುಂಬವನ್ನು ಸೇರುತ್ತಾರೆ. ತಮ್ಮ ಪತಿಯ ಮೇಲಿದ್ದ ಜವಾಬ್ದಾರಿಯನ್ನು ಶ್ರೀಮತಿ ಲಕ್ಷ್ಮಿ ಅವರು ಹಂಚಿಕೊಳ್ಳುವ ಮೂಲಕ ಸಹಧರ್ಮಿಣಿಯಾಗುತ್ತಾರೆ. ಮಗಳು ನೇಹಾ, ಮಗ ಕಾನಿಷ್ಕ್ ಇವರಿಗೆ 2 ನಕ್ಷತ್ರಗಳು. ಜೊತೆಗೆ ಅಪಾರ ಬಂಧು ಬಳಗ, ಸ್ನೇಹಿತರು ಹಾಗೂ ಇಡೀ ಮದ್ದಯ್ಯ ಕುಟುಂಬವೇ ಇವರಿಗೆ ಪ್ರೇರಕ ಶಕ್ತಿ. ನನಗೆ ಎಳ್ಳಷ್ಟು ಕಷ್ಟ ಆಗಲಿಲ್ಲ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ. ಮತ್ತು ಇವ್ರ ಸಪೋರ್ಟ್ ಇತ್ತು ನನಗೆ. ಇವರು ಎಲ್ಲದರಲ್ಲೂ ನನಗೆ ಸಪೋರ್ಟಿವ್ ಆಗಿದ್ದರು. ಒಂದಂದರೆ ಕೋಪ ಬಂದರೆ ಅವರು ಒಂದೇ ನರಸಿಂಹಸ್ವಾಮಿ ಹೆಸರಿಗೆ ತಕ್ಕನಂಗೆ ಭಯಂಕರ ಕೋಪ.
ಉಗ್ರ ನರಸಿಂಹ. ಅವ್ರ ಕೋಪ ಬಂದರೆ ನಮಗೆಲ್ಲ ಕೈಕಾಲೆಲ್ಲ ನಡ್ಕೊ ಬಂದ್ಬಿಡೋದು, ಅಷ್ಟು ಕೋಪ. ಈಗ ವಯಸ್ಸು ಆಗ್ತಾ 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 ಅವ್ರ ಕೋಪ ಎಲ್ಲ ತಣ್ಣಗಾಗ್ಬಿಟ್ಟಿದೆ. ಅವ್ರ ತಂದೆ ತಾಯಿ ಮಾಡಿದ್ದನ್ನು ಇವ್ರು ಫಾಲೋ ಮಾಡ್ತಿದ್ದಾರೆ. ನಾನೊಂದು ಕೇಳ್ಕೊಳ್ಳೋದು, ಇವ್ರು ಮಾಡೋದ್ರಲ್ಲಿ 5% ಅವ್ರ ಮಕ್ಕಳು ಮಾಡಿದ್ರೆ ನಮಗೆ ಅದೇ ಸಾಕು ಅಂತ. ಲೈಫ್ ಹಿಂಗಿರುತ್ತೆ, ಇಷ್ಟು ಕಲರ್ಫುಲ್ಲಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ದೇವ್ರು ನನಗೆ ಕೊಟ್ಟಿದ್ದು ವರ ಅನ್ಕೋತೀನಿ. ಆ್ಯಂಡ್ ಓವರಾಲ್ ಐ ಆಮ್ ವೆರಿ ಹ್ಯಾಪಿ. To begin with, I am the most luckiest daughter to have the world's best dad. ನಮ್ಮಪ್ಪ ಫಸ್ಟಿಂದ ಫ್ರಮ್ ಚೈಲ್ಡ್ಹುಡ್, ಆ್ಯಸ್ ನನಗೆ ಯಾವಾಗ ಬುದ್ಧಿ ಬಂದಾಗಿಂದ ವಾಟ್ ಐ ಕ್ಯಾನ್ ಟೆಲ್ ಅಬೌಟ್ ಮೈ ಫಾದರ್ ಇಸ್ ದ್ಯಾಟ್ ಯಾವಾಗಲೂ ಹಿ ಈಸ್ ಆಲ್ವೇಸ್ ಸಪೋರ್ಟಿವ್. ಗೈಡೆನ್ಸ್ ಆಗಲಿ ಅಥವಾ ಫ್ಯಾಮ್ಲಿ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಬಿಕಾಸ್ ನಾವಿರೋದು ವೆರಿ ಬಿಗ್ ಜಾಯಿಂಟ್ ಫ್ಯಾಮ್ಲಿ. ಸೊ ಅತ್ತೆ ಮಾಮ, ಅಂಕಲ್, ಆಂಟಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅವ್ರದ್ದೆಲ್ಲರದು ವ್ಯಾಲ್ಯೂಸು ಮತ್ತು ದ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ನಮ್ಮ ತಂದೆಗಿಂತ ಬೆಟರಾಗಿ ಯಾರೂ ನಮ್ಗೆ ಇದುವರೆಗೂ ಹೇಳ್ಕೊಟ್ಟಿಲ್ಲ. ಸಂಡೇಸ್ ಅಂತೂ ಇಟ್ಸ್ ಓನ್ಲಿ ಫಾರ್ ಅಸ್. ನಮ್ಮ ತಂದೆಯವ್ರಿಗೆ ತುಂಬ ಜನ ಫ್ರೆಂಡ್ಸು, ತುಂಬ ಲೆಕ್ಕನೇ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟೇ ಜನ ಅಭಿಮಾನಿಗಳು ಅಷ್ಟೇ ಜನ ಇದ್ದಾರೆ. ಅದನ್ನ ಲೆಕ್ಕ ಹೇಳ್ತಾ ಹೋದರೆ ನನಗೆ ಒಂಥರ ಓವರ್ವೆಲ್ಮ್ ಆಗುತ್ತೆ. ಇಷ್ಟು ಜನ ಹೆಂಗೆ ಇರೋಕ್ಕೆ ಸಾಧ್ಯ, ಇಷ್ಟು ಜನ ಅಂತ ಎಲ್ಲ. ಅದಾದಮೇಲೆ ನಮ್ಮ ತಂದೆ ಹೇಳೋದು ನಂಗೆ ಒಂದೇ ಮಾತು, ನಾನು ಮೋಟಿವೇಟ್ ಮಾಡಬೇಕಂದ್ರೆ, ಇಫ್ ಎವ್ರಿ ಒನ್ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಇಫ್ ನೋಬಡಿ ಕ್ಯಾನ್ ಡೂ ಇಟ್, ಯು ಆರ್ ದ ಓನ್ಲಿ ಒನ್ ಹ್ಯಾವ್ ಟು ಡೂ ಇಟ್ ಅಂತ ಹೇಳ್ತಿರೋರು. ಸೊ ಅದೊಂದು ಮಾತು ಕೇಳಿ ನಾನು ಏನಾರು ಮಾಡಬೇಕು, ಮೋಟಿವೇಟ್ ಆಗಿ ನಾನು ತುಂಬ ಇದರಿಂದ ಮಾಡ್ತಿದ್ದೆ. ಫೋನ್ ಬುಕ್ ಥರ ಇದ್ರು, ಫುಲ್ ಟ್ರಾನ್ಸ್ಪರೆಂಟ್. ಅವ್ರು ಏನೇನು ಆಗ್ತಿತ್ತು ನಮ್ಗೆ ಗೊತ್ತಾಗ್ತಾ ಇತ್ತು. ಅವ್ರು ಅದಷ್ಟು ತೋರಿಸ್ಕೊತಾ ಇರಲಿಲ್ಲ. ಅವರು ದುಃಖ ಆದರೆ ನಮಗೆ ತೋರಿಸ್ಕೊತಾ ಇರಲಿಲ್ಲ. ಬರೀ ಅವ್ರ ಸಂತೋಷ, ಹ್ಯಾಪಿ ಪಾರ್ಟ್, ಸಕ್ಸಸ್ ಪಾರ್ಟ್ ಮಾತ್ರ ಹೇಳ್ತಾಯಿದ್ರು. ಆದರೆ ಅವ್ರದ್ದು ಏನೇನು ಕಷ್ಟ ಇದೆ ಅದಷ್ಟು ಹೇಳ್ಕೊತಾ ಇರಲಿಲ್ಲ. ಅದಾದಮೇಲೆ ನಮ್ಮಪ್ಪ ಅವ್ರಿಗೆ ತುಂಬ ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿರಿದ್ರು. ಸೊ ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗೆ ಬೆರೆದಿತ್ತು, ಸಂತೋಷವಾಗಿ ಹೆಂಗೆ ಇರಬೇಕಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಅವರ ವ್ಯಕ್ತಿತ್ವ ಬಗ್ಗೆ ಹೇಳಬೇಕಂದ್ರೆ, ಸೂಜಿಗಲ್ಲು ಅಂತೀವಲ್ಲ, ಒಂದು ಸಾರಿ ಪರಿಚಯ ಆದರೆ ಮುಗೀತು, ಬಿಡೋಕ್ಕಾಗಲ್ಲ. ಬಿಟ್ಟರೂ ಅವ್ರು ಬಿಡೋದಿಲ್ಲ. ಎಂಥದೇ ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿ ಇದ್ರೂ ಸಹ ಆ ಒಂದು ಸಂಬಂಧನ ಉಳಿಸ್ಕೊಳ್ಳೋಗೋ ಛಾತಿ ಅವ್ರದ್ದು. ನನಗೆ ಭಾವನಾಗಿ ಆಗಲಿ, ಸಹೋದ್ಯೋಗಿ ಆಗಲಿ, ಸೊ ಎಲ್ಲ ವಿಧಗಳು ನೋಡಿದ್ದೀನಿ ಅವ್ರನ್ನ. ಇಲಾಖೆಯಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ನಮ್ಮ ಒಂದು ಸುದೈವ. ಯಾಕಂದರೆ ಭಾವಮಯದ ಇಬ್ಬರು ಒಂದೇ ಕಡೆ ಕೆಲಸ ಮಾಡೋದು ಭಾಳ ಅಪರೂಪ. ಹಾಗೆಯೇ ಸಾರ್ವಜನಿಕ ಸಂಬಂಧಗಳಲ್ಲಂತೂ ತೀರಾ ವಿರಳ ಈ ಥರದವರು. ಯಾರಿಗೆ ಏನೇ ಕಷ್ಟ ಅಂದರೂ ಸಹ ತನ್ನ ಪರ್ಸನಲ್ ರಿಸ್ಕ್, ತನಗೇನಾದರೂ ಪರವಾಗಿಲ್ಲ, ಅವನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮೈ ಮೇಲೆ ಹಾಕ್ಕೊಂಡು ಸಹಾಯ ಮಾಡಿರೋ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಆ ಥರ ವ್ಯಕ್ತಿತ್ವ ಸಿಗೋದು ಭಾಳ ಅಪರೂಪ. ಫೈಟ್ ಮಾಡಿದ್ದಾನೆ, ಎಲ್ಲನೂ ಎದುರಿಸಿದ್ದಾನೆ. ಮತ್ತು ತುಂಬ ಒಳ್ಳೆಯ ಹುಡುಗ, ಎಲ್ಲರನ್ನೂ ಪ್ರೀತಿಸ್ತಾನೆ. ಮತ್ತು ಬಡವ ಬಲ್ಲಿದ ಅನ್ನೋ ತಾರತಮ್ಯ ಇಲ್ಲ. ಅವನು ಸ್ನೇಹಜೀವಿ, ಕರುಣಾಮಯಿ, ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ. ತುಂಬ ಫೀಸ್ ಕಟ್ಟೋದಾಗಲಿ, ಒಂದು ಕಷ್ಟದಲ್ಲಿದ್ದೀನಿ ಅಂದರೆ ಹೆಲ್ಪಿಂಗ್ ನೇಚರು ಎಲ್ಲ ಇದೆ. ನಮ್ಮನ್ನೆಲ್ಲ ಎಲ್ಲೇ ಹೋಗ್ಲಿ ಕರ್ಕೊಂಡು ಹೋಗ್ತಾನೆ, ಗೆಟ್ ಟುಗೆದರ್ ಪಾರ್ಟೀಸ್ ಮಾಡ್ತಾನೆ, ತುಂಬ ಚೆನ್ನಾಗಿ ನೋಡ್ತಾನೆ. ನಮ್ಮನ್ನೆಲ್ಲ ತಂದೆ ತಾಯಿ ಸ್ಥಾನದಲ್ಲಿಟ್ಟಿದ್ದಾನೆ. ತುಂಬ ಒಳ್ಳೆಯ ಹುಡುಗ. ಅವನು ನಮಗೆ ತವರು ಕೂಡ ನಡೆಸ್ತಾನೆ. ಒಂದು ವಿಧವಾಗಿ ಹೇಳೋದು ಅಂದರೆ ನಮ್ಮ ತಂದೆ ಸಮಾನ. ಅವನು ತಮ್ಮ ಆದರೂ ತಂದೆ ಸಮಾನ. ಚೆನ್ನಾಗಿ ನೋಡ್ತಾನೆ. ಮತ್ತು ಯಾರೇ ಕಷ್ಟದಲ್ಲಿದ್ದರೂ ಸಹಿಸಲ್ಲ, ಎಲ್ಲ ಮಾಡ್ತಾನೆ. ತುಂಬ ಭಾಗಿಯಾಗ್ತಾನೆ, ಕಷ್ಟ ಸುಖದಲ್ಲಿ ತುಂಬ ಭಾಗಿಯಾಗ್ತಾನೆ. ತನ್ನದೇ ಕಷ್ಟ ಅಂತ ತಿಳ್ಕೊತಾನೆ, ಅಷ್ಟೇ ಫೀಲ್ ಮಾಡ್ಕೊತಾನೆ, ಹತ್ತು ಬಿಡ್ತಾನೆ. ಕಷ್ಟದಲ್ಲಿದ್ದರೆ ಹತ್ತು ಬಿಡ್ತಾನೆ. ಬಾಲ್ಯದಲ್ಲಿ ನಮ್ಮಣ್ಣ, ನಾನು ಚಿಕ್ಕವನು, ನಮ್ಮಣ್ಣ ದೊಡ್ಡವರು, ಆದರೂ ಕೂಡ ಅವ್ರ ಸ್ನೇಹಿತರ ಜೊತೆಲಿ ನನಗೂ ಸಹ ಅವರ ಮಗನಂತೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲೂ ಬಿಟ್ಟು ಹೋಗ್ತಾ ಇರಲಿಲ್ಲ. ಏನು ತಪ್ಪಿದ್ರು ಸಹ ಸರಿಪಡಿಸ್ಕೊಂಡು ಎಲ್ಲೂ ಹೋದ್ರೂ ಟೂರ್ಗೆ ಆಗಲಿ ಮತ್ತೊಂದಕ್ಕಾಗಲಿ ಎಲ್ಲ ಕಡೆ ಕರ್ಕೊಂಡು ಓಡಾಡ್ತಾ ಇದ್ರು. ಒಂದು ತೋಟಕ್ಕೆ ಹೋಗ್ಬೇಕಾದ್ರೆ ನಾವಿಬ್ಬರು ಕೂಡ ಭಾಳ ಸರಿ ರೇಷ್ಮೆ ಸೊಪ್ಪೆಲ್ಲ ತಂದಿದ್ದೀವಿ, ರೇಷ್ಮೆ ಹುಳ ಮೇಯಿಸ್ತಿದ್ವಿ. ತೋಟದಲ್ಲಿ ಹುಲ್ಲು ಕಡ್ಡಿ ತೆಗೆದಾಗ ಅದನ್ನು ಎತ್ತಿನ ಗಾಡಿಯಲ್ಲಿ ಹೊಡಿತಾ ಇದ್ವಿ. ನಾನು ನಮ್ಮಣ್ಣ ಜೊತೆ, ನಮ್ಮಣ್ಣ ಹೊಡಿತಾರೆ, ನಾನು ಹಿಂದೆ ಕುಳಿತುಕೊಳ್ತಾ ಇದ್ದೆ. ಹಾಗೆ ಅವರಿಂದ ಭಾಳಷ್ಟು ಕಲ್ತಿದ್ದೀವಿ. ನಾವು ವ್ಯವಸಾಯದಲ್ಲೂ ಸಹ ಕಲ್ತಿದ್ದೀವಿ. ಮತ್ತು ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋಕ್ಕೂ ಸಹ ಅವರಿಂದ ಭಾಳಷ್ಟು ಕಲ್ತಿದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಅಣ್ಣನ ನೋಡಿನೇ ವ್ಯಕ್ತಿತ್ವಗಳನ್ನ ಬೆಳೆಸ್ಕೊಂಡಿದ್ದೀವಿ. ನಮ್ಮ ಸಂಬಂಧಿಕರೆಲ್ಲರೂ ಭಾಳ ಜನ ನಮ್ಮ ಮದುವೆಗಳು ಬರೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಬಂದು ನಿಮ್ಮ ಅಣ್ಣ ತಮ್ಮಂದ್ರೆ ನೋಡೋಕ್ಕೆ ಬರ್ತೀವಪ್ಪ, ನಾವು ನಿಮ್ಮ ಸಂಬಂಧ ನೋಡೋಕ್ಕೆ ಬರ್ತೀವಪ್ಪ ಅಂತ. ಇಂಥ ಫ್ಯಾಮಿಲಿಗಳು ನಾನು ಸಹ ಭಾಳ ಅಪರೂಪ. ನಾನು ನೋಡೇ ಇಲ್ಲ ಈ ಮಧ್ಯದಲ್ಲಿ. ಭಾಳ ಅಪರೂಪದಲ್ಲಿ ಅಪರೂಪ, ಲಕ್ಷಗಳಲ್ಲಿ ಒಂದು ಸಿಗ್ಬೋದೇನೋ. ಅದು ನಮ್ಮ ತಂದೆ ತಾಯಿಗಳು ಮಾಡಿರೋ ಪುಣ್ಯ, ನಮ್ಗೆ ಕೊಟ್ಟಿರೋ ಪುಣ್ಯ, ನಮ್ಮ ದೇವ್ರ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ, ಹಿಂಗೆ ಇರಬೇಕು ಅಂತ ನಮ್ಮ ಆಸೆ. ನಾರಾಯಣ ಸ್ವಾಮಿಯವರು, ನರಸಿಂಹರಾಜವರು ತುಂಬ ಅಣ್ಣ ತಮ್ಮಂದಿರ ಥರ ಇದ್ರೂ ಅವ್ರದ್ದು ಎಷ್ಟೊಂದು ತಿಕ್ಕಂಟಿನಲ್ಲಿ ಇಬ್ಬರೂ
ತುಂಬ ಫ್ರೆಂಡ್ಲಿ ಆಗಿರ್ತಾಯಿದ್ರು. ಆಮೇಲೆ ಅವ್ರು ಎಷ್ಟು ಎಂಥ ಡಿಪ್ರೆಷನಲ್ಲಿದ್ರೂ ಯಾರ ಜೊತೆ ಮಾತಾಡದೇ ಇದ್ರು ಅವ್ರ ಜೊತೆ ತುಂಬ ಅವ್ರ ಜೊತೆ ಚೆನ್ನಾಗಿರ್ತಿದ್ರು. ತುಂಬ ಕಷ್ಟಗಳ ಬಂದ್ರೂ ಈ ಮನೆಗೆ ಗಂಡಸ್ರು ಹೇಗೆ ಅಂತಂದರೆ ಅವ್ರ ಭುಜದ ಮೇಲೆ ಜಾಸ್ತಿ ಹೊರ್ತಾಯಿದ್ರು. ಹೆಂಗಸ್ರಿಗೆ ಅಷ್ಟೊಂದೇನು ಇದು ಮಾಡ್ತಾ ಇರಲಿಲ್ಲ. ಈಸ್ ವೆರಿ ಸಿಂಪಲ್. ಆಮೇಲೆ ನಗ್ತಾ ಇರ್ತಾರೆ, ಯಾವಾಗಲೂ ನಗ್ತಾ ಇರ್ತಾರೆ. ಅವ್ರ ಅಣ್ಣ ತಮ್ಮ ಇಬ್ಬರೂ ಸ್ಮೈಲಿಂಗ್ ಫೇಸೇ. ನನಗೆ ಎಷ್ಟೊಂದು ಸರಿ ಅನ್ಸೋದು ಫಸ್ಟ್ ಹಾಫ್ ಅವರು, ಸೆಕೆಂಡ್ ಹಾಫ್ ಇವರು ಅಂತ ಅನಿಸುತ್ತೆ. ನರಸಿಂಹರಾಜು ಅವರೇ, ಹೆಸರು ಮಾತ್ರ ನರಸಿಂಹರಾಜು, ಆದರೆ ನೀವು ಯಾವಾಗಲೂ ನಗುಮುಖದ ರಾಜ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಯ ಸದಸ್ಯರಾಗಿ ನೀವು ಕೂಡ ಬೆಳ್ಕೊಂಡು ಬಂದಿದ್ದೀರಿ. ಸೊ ಆ ಟೈಮಲ್ಲಿ ನನಗೆ ಫ್ಯಾಮಿಲಿ ಎಲ್ಲ ಏರುಪೇರುಗಳಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದೀರಿ. ಇದಕ್ಕೆ ನಾನು ನಿಮಗೆ ಧನ್ಯತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ವಿನಮ್ರತೆ ಅಂತ ಏನು ಹೇಳ್ತೀವಿ, ಆ ವಿನಮ್ರತೆ ಅವತ್ತಿಂದ ಇವತ್ತುವರೆಗೂ ಜಾಸ್ತಿ ಆಗ್ತಾನೆ ಬಂದಿದೆ. ಮತ್ತೆ ಫೋನ್ ಮಾಡಿದ್ರು ಕೂಡ ನನ್ನ ಹೆಂಡತಿ ಜೊತೆನೂ ಫೋನ್ ಮಾಡಿ ಅವರು ಹತ್ಕಮ್ಮ ಅಂತ ಕರೀತಾಯಿದ್ರು. ಇವತ್ತು ಕೂಡ ನಮ್ಮ ಮನೇಲಿ ಏನಾಗಿದೆ, ನರಸಿಂಹರಾಜು ಮತ್ತು ಅವ್ರ ಮನೆಯವರು ಕೂಡ ನನ್ನ ಸ್ವಂತ ತಮ್ಮನೋ ಅನ್ನೋ ರೀತಿಯಲ್ಲೇ ಅವ್ರಿಗೆ ಮನೋಭಾವನೆ ಇದೆ. ಅವ್ರು ಯಾವತ್ತೇ ಫೋನ್ ಮಾಡಿದ್ರು ಕೂಡ ಮಕ್ಕಳು ಹೇಗಿದ್ದಾರೆ ಶಿವಣ್ಣ, ಅದಕ್ಕೆ ಅಮ್ಮ ಹೇಗಿದ್ದಾರೆ ಶಿವಣ್ಣ, ಅದಕ್ಕೆ ಅಮ್ಮ ಪಕ್ಕದಲ್ಲಿದ್ರು ಕೊಡಿ, ಅಮ್ಮ ಹೇಗಿದ್ದಾರೆ, ಆ ರೀತಿಯಾಗಿ ನಮ್ಮ ಎಲ್ಲ ಒಂದು ಕಷ್ಟ ಸುಖ ಎಲ್ಲ ಕೇಳ್ತಾಯಿದ್ರು. ಮನೆಯವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬ ಮನೆ ಸದಸ್ಯರಾಗಿ ನಮ್ಮ ಜೊತೆ ಇದ್ದರು. ಕಂಪ್ಲೀಟ್ಲಿ ಹೇಳ್ಬೇಕಂದ್ರೆ ಅವರು ಹಾಸ್ಟ್ಲಲ್ಲಿ ಓದಿ ಅವರು ಮರೀಲಿಲ್ಲ. ಅವರು ಹಾಸ್ಟೆಲಲ್ಲಿ ಓದಿದ ನಂತರ ಇವತ್ತಿನವರೆಗೂ ಒಂದು ಹಾಸ್ಟೆಲ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಹಾಸ್ಟೆಲಿಗೆ ಬರ್ತಾ ಹಾಸ್ಟೆಲ್ ಕಮಿಟಿಯಲ್ಲಿ ಮತ್ತು ಟ್ರಸ್ಟಿಯಾಗಿ ಇವ್ರ ಕುಟುಂಬದವರೆಲ್ಲ ಇವತ್ತು ಇನ್ವಾಲ್ವ್ ಆಗಿ ಇವತ್ತು ಕೆಲಸ ಮಾಡಿಕೊಂಡು ಇವತ್ತು ಅಲ್ಲಿ ಮಕ್ಕಳುಗಳಿಗೆ ಹೆಚ್ಚಿನ ಅನುಕೂಲ ಪಡೆಯೋದಕ್ಕೆ ಇವತ್ತು ಶ್ರಮಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನರಸಿಂಹರಾಜರವರ ಸ್ನೇಹಿತರು ಅಂತ ಹೇಳ್ಕೊಡೋಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಇಂಥ ಒಳ್ಳೆಯ ವ್ಯಕ್ತಿತ್ವ, ಇಂಥ ಒಬ್ಬರು ಸಹಾಯ ಮಾಡತಕ್ಕಂಥ ವ್ಯಕ್ತಿ ಅವ್ರ ಜೊತೆ ನಾವು ಇದ್ವಿ. ಅವರು ಹಾಸ್ಟೆಲಲ್ಲಿ ಅವ್ರ ಜೊತೆ ಆಗಿದ್ವಿ, ಅವ್ರ ಸ್ನೇಹಿತರವ್ರಿಗೆ ಆಗಿದ್ವಿ, ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅದೇ ನಮಗೆ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಅಳಿಯ ಮಾವನೂ ಇದಿಲ್ಲ ನಮಗೆ. ಮಕ್ಕಳು ಒಂದೇ ಕುಟುಂಬದ ಮಕ್ಕಳು, ತಂದೆ ಮಕ್ಕಳ ಥರನೇ ಇದ್ವಿ ನಾವು. ಅವ್ರ ಕೆಲಸದ ಮೇಧಾವಿತನ ಮತ್ತು ಅವರ ಕೆಲಸದ ಬಗ್ಗೆ ಅವ್ರಿಗಿದ್ದಂಥ ಮುತುವರ್ಜಿಗಳು, ಆ ಕೆಲಸ ಬಂದು ನಮ್ಮ ದೇಶದ್ದೇ ನಮ್ಮ ಜನಗಳದ್ದೇ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಅವ್ರು ಮಾಡಿದ್ದಾರೆ, ದುಡಿದಿದ್ದಾರೆ. ಅದರಿಂದ ಅವ್ರಿಗೆ ಆ ಒಂದು ಅಧಿಕಾರಗಳು ಅಂತಸ್ತುಗಳು ಬಂದು ತಲುಪಿದೆ ಅವರಿಗೆ. ನಮ್ಮ ಅಳಿಯೇ ನಮಗೆ ಕಷ್ಟ ಸುಖಗಳಿಗಾಗಿರೋದ್ರಲ್ಲಿ ಬೇರೆ ಒಂದು ಮಾತಿಲ್ಲ, ಆಗಿದ್ದಾರೆ, ಅನುಕೂಲ ಮಾಡಿದ್ದಾರೆ. ನಾವು ಅವ್ರಿಗೆ ಕೊಡೋದಕ್ಕಿಂತ ಅವ್ರು ನಮಗೆ ಹೆಚ್ಚು ಕೊಟ್ಟಿದ್ದಾರೆ. ಕಚೇರಿ ಸಿಬ್ಬಂದಿ ಸಹೋದ್ಯೋಗಿಗಳನ್ನು ಅವ್ರು ಯಾವತ್ತೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವ್ರು ಬೇರೆಯವರಲ್ಲ ಅಂತ ಭಾವಿಸೇ ಇಲ್ಲ ಸರ್. ಅವರು ಅದು ಕೂಡ ನನ್ನ ಕುಟುಂಬ, ಇದು ಯಾವ ಥರ ಪ್ರತಿಯೊಂದು ಕಷ್ಟ ಸುಖ ಇದು ನಂದೇ ಅಂತ ಭಾವಿಸೋರು. ಯಾರದೇ ಏನೇ ಕಷ್ಟ ಅಂತ ಹೋಗಲಿ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವ್ರನ್ನ ಸಹಾಯ ಆಗಲಿ, ಅವ್ರೇನು ವ್ಯವಸ್ಥೆ ಮಾಡಬೇಕು ಮಾಡಿರೋರು ಸರ್. ಮತ್ತು ಆಫೀಸ್ ಕೆಲಸದಲ್ಲೂ ಅಷ್ಟೇ, ಬಂದ ತಕ್ಷಣ ಬಂದಾಗೆಲ್ಲ ಗ್ರೂಪ್ ಡಿ ನೌಕರರಾಗಲಿ ಅವ್ರನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡೆ ಅವ್ರು ಮಾತಾಡೋ ಏನೋ ಸಮಾಚಾರ, ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ ಅಂತ ಕೇಳೋರು. ಬರೀ ಅವ್ರು ಮಾತ್ರ ಚೆನ್ನಾಗಿದ್ದಾರಾ, ನೀ ಚೆನ್ನಾಗಿದೆ ಅಂತ ಕೇಳ್ತಿರ್ಲಿಲ್ಲ. ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ, ಮನೇಲೆಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಲ್ಲ ಅಂತ ಹೇಳೋರು ಸರ್. ಅವ್ರ ಕೈ ಕೆಳಗೆ ನಾವು 4 ವರ್ಷ ಮಾಡಿದ್ವಿ. ಸೊ ನಮಗೂ ಒಂಥರ ಪುಣ್ಯ ಅಂತ ಅಂದ್ಕೊಳ್ತೀವಿ ಸರ್. ಅವ್ರ ಕೈ ಕೆಳಗಡೆ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀವಿ. ಬಟ್ ಅದೇ ರೀತಿ ಮತ್ತೊಂದು ಸಲ ಅವಕಾಶ ಸಿಗಬಹುದೇನೋ ಅನ್ನೋ ರೀತಿಯಲ್ಲೇ ನಾವು 2025 ತನಕ ಕಾದ್ವಿ ಸರ್, ಜುಲೈ ತನಕ. ಬಟ್ ದೇವರ ಅವಕಾಶನ ಕಲ್ಪಿಸ್ಕೊಡ್ಲಿಲ್ಲ. ಬಟ್ ಇದುವರೆಗೂ ಅಷ್ಟೇ ಅವರು ಈಸ್ ದಿ ಒಂದು ಫ್ಯಾಮಿಲಿ ಮೆಂಬರ್ ಥರ ನಮ್ಮ ಮನದಲ್ಲಿ ಮನ ಮಾಡಿದ್ದಾರೆ ಸರ್. ನನ್ನದೇ ಅಂತಲ್ಲ, ನಂತರ ಎಲ್ಲ ಸಹೋದ್ಯೋಗಿಗಳಿಗೂ ನರಸಿಂಹರಾಜು ಸರ್ ಅಂತಂದರೆ ಒಂದು ಸ್ಪೆಷಲ್ ಎಫೆಕ್ಟೇ ಇದೆ ಸರ್. ಅದನ್ನು ಅವ್ರನ್ನ ನೆನೆಸ್ಕೋಬೇಕು ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಆ ಥರ ಮೆಮೊರೀಸ್ನ ಅವ್ರು ನಮ್ಮ ಮನಸ್ಸಲ್ಲಿ ಸೇವ್ ಮಾಡಿ ಹೋಗಿದ್ದಾರೆ ಸರ್. ಒಟ್ಟು 3 ಜನ ಕಾಂಪೀಟ್ ಮಾಡ್ತಾಯಿದ್ರು. ಯಾವಾಗಲೂ 3ನೇ ನಾನೇ ಬರ್ತಾಯಿದ್ದೆ. ಇವನು ಫಸ್ಟ್ ಬರ್ತಿದ್ದ ರನ್ನಿಂಗ್ ರೇಸಲ್ಲಿ, ಓಡ್ಬಿಡ್ತಾಯಿದ್ದ. ಆವಾಗ ಎಲ್ಲ ರೇಗ್ಸರು, ಯಾವಾಗಲೂ ನಾನು ಲಾಸ್ಟ್ ಇರ್ತಾಯಿದ್ದೆ. ಹಾಗೆ ಯಾವಾಗ ಲೇಟಾಗಿ ಬಂದ ನನ್ನ ಮಗನ, ಇವಾಗಿಂದ ಬಂದಿರೋದಲ್ಲ ನಿನಗೆ, ನಿನ್ನ ಹುಡ್ದಾಗಿಂದ ಬಂದಿರೋದು, ಲೇಟ್ ಯಾಕೆ ಹೇಳ್ತೀಯ ಅಂತ ನಾನು ಲೇಟಾಗಿ ಬಂದರೆ ಹಂಗೆ, ಇಲ್ಲ ಇವತ್ತು ಲೇಟ್ ಆಯಿತು ಅಂದರೆ ಇದೇ ನೀವು ಹೊಸ್ತಾ ಅಂತ. ಇವನು ಆವಾಗ ಏಕಪಾತ್ರಾಭಿನಯದಲ್ಲಿ ಮತ್ತು ಕಾಂಪಿಟೀಷನಲ್ಲಿ ಎಲ್ಲದರಲ್ಲೂ ಅವನು ಇಂಟರ್ ಸ್ಕೂಲ್ಗೆಲ್ಲ ಕಾಂಪಿಟೀಷನ್ಗೆ ಹೋಗ್ತಾಯಿದ್ದ. ಬಟ್ ಇವನಿಗೆ 7th 8th 9th ಆವಾಗಿಂದನೂ ಕೂಡ
ಒಂದು ಇಂಟರ್ ಸ್ಕೂಲ್ಸ್ ಕಾಂಪಿಟಿಷನೆಲ್ಲ ಪ್ರೈಸ್ ಎಲ್ಲ ತೊಗೊಂಡು ಬಂದಿದ್ದ. ಅಂದರೆ ಮಾತಾಡೋ ಕಲೆ ಇತ್ತು ಅವಾಗೂ. ಮತ್ತು ಏಕಪಾತ್ರಾಭಿನಯ ತುಂಬ ಚೆನ್ನಾಗಿ ಮಾಡೋನು. ನಾವಂತೂ ಸಾಲಿ ಓದಿಲ್ಲ ಏನಿಲ್ಲ, ಆದರೆ ನಮಗೆ ಸರ್ ಬಂದು ಆಯ್ತಾ ಗುಡ್ ಮಾರ್ನಿಂಗ್ ಅಂತ ನಮಗೆ ಹೇಳ್ತಾರೆ. ನಮ್ಗೆ ಅದ್ರದ್ದು ಏನಂತ ನಮಗೆ ಹೇಳೋಕ್ಕಾಗದೇನೆ ಆಯಿತು ಸರ್ ಅಂತ ಕೈ ಮಾಡಿಕೊಂಡು, ನಮಗೆ ಕಷ್ಟ ಅಂತ ಬಂದರೆ ನಮಗೆಲ್ಲನೂ ಊರಲ್ಲಿ ಇದೇ ಥರ ಕಷ್ಟ ಇದೆ ಅಂತಂದರೆ ನಮಗೇನೋ ಪರವಾಗಿಲ್ಲ ಆಯಿತು ತಗೋ ಅಂತ ನಮಗೆ ಸಹಾಯ ಮಾಡಿಬಿಟ್ಟು ನಮ್ಗೆ ಇರೋ ಊರಲ್ಲಿ ಏನೋ ಒಂದು ಸಮಸ್ಯೆಗೆ ಇತ್ತು, ನಮ್ದು ತೊಂದರೆ ಒಂದು ಸೈಟ್ ತೊಗೋಬೇಕಾದ್ರೆ ತೊಂದರೆದಲ್ಲಿದ್ದೆ ಸರ್ ಈ ಥರ ಅಂತ ಹೇಳಿದ್ದಕ್ಕೆ ನಮಗೆ ಅದು ದುಡ್ಡು ಸಹಾಯ ಮಾಡಿದ್ದಾರೆ. ಹೋಗಿ ತಿರ್ಗ ಇವ್ರ ಹತ್ರ ಬಂದಮೇಲೆ ನಾನು ಸುಮಾರು ಚೆನ್ನಾಗಿದ್ದೀನಿ, ನಮ್ಗೆ ಚೆನ್ನಾಗಿ ನೋಡ್ಕೊಂಡವ್ರೆ. ಅವರು ಒಬ್ಬರು ಚೇತನ, ಎಲ್ಲರಿಗೂ ಬೇರೆಯವರು ಈ ಥರ ಇರಬೇಕು ಅನ್ನೋದು ರೋಲ್ ಮಾಡಲು ಪ್ರತಿಯೊಬ್ಬರು ಅವ್ರ ಹತ್ರ ಕಲಿಯುವಂಥದ್ದು ಏನಂದ್ರೆ ಎಂಥ ಸಂದರ್ಭದಲ್ಲಾಗಲಿ ನಗ್ನಗ್ತಾ ಬಂದು ಏನೇ ನಮ್ಮ ಸ್ನೇಹಿತರಿಗೆ ತೊಂದರೆ ಆದ್ರೂ ಮೊದಲು ಬರೋದೇ ನಮ್ಮ ನರಸಿಂಹರಾಜು. ಹೆಸರು ಆ ವ್ಯಕ್ತಿನೂ ಮೊದಲು ಬಂದು ಎಲ್ಲರಿಗೂ ಗೈಡ್ ಮಾಡೋರೆ ಅವರೇ ಈಗಲೂ. ನರಸಿಂಹರಾಜು ಅವರು ಆ ಸ್ಟೂಡೆಂಟ್ ಲೈಫ್ನ ಪ್ರತಿಯೊಬ್ಬರನ್ನೂ ಜ್ಞಾಪಿಸ್ಕೊಂಡು ಅವರು ನಮ್ಮ ಸ್ನೇಹಿತರಲ್ಲಿ ಯಾರಿಗಾದರೂ ಕಷ್ಟ ಅಂದರೆ ಫಸ್ಟ್ ಮೊದಲನೇ ವ್ಯಕ್ತಿ ಬರೋದು ಅಂದರೆ ನರಸಿಂಹರಾಜು ಅವರು. ಆ ಕಷ್ಟಗಳು ಏನೇ ಇರಲಿ ಬಂದು ಸ್ವತಃ ಅವ್ರು ಬಂದು ನಿಮಗೇನು ಕಷ್ಟ ಇದೆ ಏನು ಅಂತ ಆವತ್ತಿಂದ ಆಲಿಸ್ಕೊಂಡು ನಮ್ಮ ಜೊತೆಯಲ್ಲೆಲ್ಲ ಬೆರೆತು ಹೇಳಬೇಕು ಅಂದರೆ ನನಗೆ ಆತ್ಮೀಯ ಸ್ನೇಹಿತ ಅಂದರೆ ನರಸಿಂಹರಾಜು ಅವರೇ. ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಹೇಳಬೇಕು ಅಂದ್ರೆ ನನ್ನ ಮಿಸ್ಸಸ್ ಕರೋನಾ ಸೆಕೆಂಡ್ ವೇವಲ್ಲಿ ತೀರೋಗ್ಬಿಟ್ರು. ಅವ್ರು ತೀರೋದಾಗೂ ಕೂಡ ಅವರೇ ಬಂದು ನನಗೆ ಧೈರ್ಯ ಹೇಳಿ ನನ್ನ ಮಗಳ ಮದುವೆಯನ್ನು ಅವರೇ ನಿಂತ್ಕೊಂಡು ಮಾಡಿದ್ರು. ಇಂಥ ಕಾರ್ಯಗಳೆಲ್ಲ ಮಾಡಿ ಹಲವಾರು ಮಿತ್ರರಿಗೆ ಹಲವಾರು ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರನ್ನ ಯಾವತ್ತೂ ನನ್ನ ಉಸಿರಿರೋ ತನಕ ಅವ್ರನ್ನ ನಮ್ಮ ನರಸಿಂಹರಾಜು ಅವ್ರನ್ನ ಮರೆಯೋಕ್ಕಾಗಲ್ಲ. ಭಾಳ ಪರಿಚಯ ಆಯಿತು. ಪರಿಚಯ ಆಗಿ ಆದಮೇಲೆ ಅವ್ರು ಜಮೀನು ಮಾಡೋದು ನಾವೆಲ್ಲ ಅವರು ಬರ್ತಾ ಹೋಗ್ತಾ ಇರ್ತೀವಿ. ಆಮೇಲೆ ತಾಯಿ ಮಕ್ಕಳು ಹಂಗೆ ಆಗಿಬಿಟ್ವಿ. ಇವಾಗ ಅವರು ಬರ್ತಾರೆ, ನಾವು ಬರ್ತೀವಿ, ಒಳ್ಳೇದು ಕಡೆಯಿಂದ ಬರ್ತಾರೆ, ನಾವು ಹೋಗ್ತೀವಿ ಬರ್ತೀವಿ. ಭಾಳ ಒಳ್ಳೆಯ ಮನುಷ್ಯರು. ಅವರು ಅಷ್ಟೇ ಪ್ರೀತಿಯಿಂದ ನಮ್ಗೆ ಕಾಣ್ತಾರೆ. ಪರೋಕ್ಷವಾಗಿ ಪರೋಕ್ಷವಾಗಿ ಭಾಳ ಸಹಾಯನೂ ಮಾಡಿದ್ದಾರೆ. ಭಾಳ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ದೊಡ್ಡ ಮನಸ್ಸರು. ಅವರು ಇನ್ನೂ ಎತ್ತರವಾಗಿ ಬೆಳಿಬೇಕಂತ ನಾವು ಭಾಳ ಆಸೆ ಮಾಡ್ತೀವಿ. ರಾಜಣ್ಣ ಆ ಅಣ್ಣನ ಸ್ಥಾನವನ್ನು ಯಶಸ್ವಿಯಾಗಿ ತುಂಬ. ಅಣ್ಣನ ಎಲ್ಲ ಗುಣಗಳನ್ನು ಹೊಂದಿದ್ದಾನೆ. ಅವನ ಅಣ್ಣನ ಗುಣಗಳಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇವನು ಅಷ್ಟೇ ಮೇಧಾವಿ, ಒಬ್ಬ ದಕ್ಷ ಅಧಿಕಾರಿ, ಎಲ್ಲ ಜನಾನುರಾಗಿ, ಕೊಡುಗೆ ಇದ್ದಾನೆ. ಇವರು ಕಾರ್ಯದಲ್ಲೂ ಸಹ ಸರ್ಕಾರಿ ಕೆಲಸದಲ್ಲಿದ್ದರೂ ಕಾರ್ಯದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ತಿರಲ್ಲ. ಕ್ವಾಲಿಟಿ ಬಗ್ಗೆ ಭಾಳ ಕಾನ್ಷಿಯಸ್ಸು. ನಾನೊಂದು ಸಾರಿ ಹಿಂಗೆ ಅವರು ಹೈವೇನಲ್ಲಿದ್ದಾಗ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಅಲ್ಲಿಗೆ ಅವ್ರ ಜೊತೆ ಹೋದಾಗ ಅಲ್ಲಿ ಇದಕ್ಕೆ ಈ ಐರನ್ ರಾಡ್ಸ್ ಎಲ್ಲನೂ ಕಟ್ಟಿದರು. ಇಳಿದ್ಬಿಟ್ಟು ಸುಮಾರು ದೊಡ್ಡ ಬ್ರಿಡ್ಜ್ ಅದು. ಅದನ್ನು ಲಿಟ್ರಲಿ ಕೌಂಟ್ ಮಾಡಿಬಿಟ್ಟು ಅದನ್ನು ಎಷ್ಟು ರಾಡ್ಸ್ ಕಟ್ಟಿದ್ದಾರೆ ಅಂತ ಕೌಂಟ್ ಮಾಡಿಬಿಟ್ಟೆ. ನೀನು ಕಮ್ಮಿ ಕಟ್ಟಿದೆಯಪ್ಪ, ನಮ್ಮ ಪ್ಲ್ಯಾನ್ ಪ್ರಕಾರ ನೀನು ನಮ್ಮ ಡಿಸೈನ್ ಪ್ರಕಾರ ಕಟ್ಟಿಲ್ಲ, ಸರಿ ಇಲ್ಲ, ನೀನು ಮತ್ತೆ ಅದನ್ನು ಇದು ಮಾಡು, ಅಲ್ಲಿ ತನಕ ನೀನು ಕಾಂಕ್ರೀಟ್ ಹಾಕ್ಬಿಡ ಅಂದ್ಬಿಟ್ಟು ಮಾಡಿದ್ಮೇಲೆ ಬರ್ತೀನಿ ಅಂದ್ಬಿಟ್ಟು ಬಂದುಬಿಟ್ರು. ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅದು ಮತ್ತೆ ಮೂರು ದಿವಸ ಆದಮೇಲೆ ಕರೆದ್ರೆ ಅವರು, ಬನ್ನಿ ಸರ್ ಎಲ್ಲ ಸರಿಯಾಗಿದೆ ಅಂತ. ಆವಾಗೆಲ್ಲ ಚೆಕ್ ಮಾಡಿ, ಹಾಂ ಸರಿಯಾಗಿದೆ, ಈಗ ನೀವು ಕಾಂಕ್ರೀಟ್ ಮಾಡಿ ಅಂತ. ಶ್ರೀಯುತ ನರಸಿಂಹರಾಜು ಅವರು ತಮ್ಮ ದೀರ್ಘ ಮತ್ತು ಸಾರ್ಥಕ ಸೇವೆಯನ್ನು ಸಂಪನ್ನಗೊಳಿಸಿ ಇತ್ತೀಚೆಗಷ್ಟೇ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಅಧೀಕ್ಷಕ ಅಭಿಯಂತರರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನರಸಿಂಹರಾಜು ಅವರ ಪ್ರೇರಕ ಶಕ್ತಿ ಅವರ ಮತ್ತೊಬ್ಬ ಹಿರಿಯ ಸಹೋದರ ಐಎಫ್ಎಸ್ ಅಧಿಕಾರಿ ನಾರಾಯಣಸ್ವಾಮಿಯವರು. ಇಂದು ಆ ಶಕ್ತಿ ಇವರೊಂದಿಗಿಲ್ಲ. ಆದರೆ ನಾರಾಯಣಸ್ವಾಮಿಯವರ ಆಸೆಯಂತೆ ನರಸಿಂಹರಾಜು ಅವರು ಮರಳಿ ಮಣ್ಣಿಗೆ ಇಳಿದು ಕಾಡು ಬೆಳೆಸುತ್ತಾ ಕೃಷಿ ಮಾಡಲು ಆರಂಭಿಸಿದ್ದಾರೆ. ಕೆಲಸದಲ್ಲಿ ಆತ್ಮತೃಪ್ತಿ ಸಿಕ್ಕರೆ ಕೃಷಿಯಲ್ಲಿ ಸಂತೃಪ್ತಿ ಸಿಗುತ್ತದೆ ಎನ್ನುತ್ತಾರೆ ಇವರು. ಇವರೀಗ ನಿವೃತ್ತರಾಗಿ ನೇಗಿಲ ಯೋಗಿಯಾಗಿ ವಿಶ್ರಾಂತಿ ಜೀವನ ಕಳೆಯಲು ಸಜ್ಜಾಗಿದ್ದಾರೆ. ಊರೂರಿಗೆ ದಾರಿ ಕಟ್ಟುತ್ತಾ ವೃತ್ತಿ ಬದುಕಿನ ದಾರಿಯಲ್ಲಿ ಕೀರ್ತಿಯ ಮೈಲಿಗಲ್ಲು ನೆಟ್ಟು ಇದೀಗ ಹೊಲದ ಹಾದಿಯ ಮೂಲಕ ಹೊಸ ಪಯಣಕ್ಕೆ ಹೊರಟಿರುವ ನರಸಿಂಹರಾಜು ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ.